ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ 1 ಶ್ರೀರಾಮಾಯಣ ಪಾತ್ರ ಪ್ರಪಂಚ 14ನೆಯ ಅಧ್ಯಾಯ ರಾವಣನ ಪಾತ್ರದ ಪರಿಚಯದಲ್ಲಿ ಮುಂದುವರೆದ 3ನೆಯ ಭಾಗ. ರಾವಣನ ಊರಲ್ಲಿ ವೇದಾಧ್ಯಯನ ಮಾಡಿದ್ದ, ಯಜ್ಞಯಾಗಗಳನ್ನು ಮಾಡಿಸಬಲ್ಲ, ವೇದಾಂಗಗಳನ್ನೋದಿದ ಸಾವಿರ ಬ್ರಹ್ಮರಾಕ್ಷಸರಿದ್ದುದನ್ನು ಮಾರುತಿ ಕಂಡುಬರುತ್ತಾನೆ. ಷಡಂಗ ವೇದ ವಿದೂಷಾಂ ಕೃತು ಪ್ರವರಯಾಜಿನಾಂ ಶುಶ್ರಾವ್ಯ ಬ್ರಹ್ಮಘೋಷಾಶ್ಚ ವೀರಾತ್ರೆ ಬ್ರಹ್ಮರಾಕ್ಷಸಾಂ. ಸುಂದರಕಾಂಡದ 18ನೇ ಸ್ಕಂದದ 2ನೇಯ ಶ್ಲೋಕ. ಲಂಕೆಯ ಹೊರಕೋಟೆಯೊಳಗಿನ 2ನೇಯ ಕೋಟೆಯಲ್ಲಿ ಲಂಕಾದೇವತೆಯೆನಿಸಿದ್ದ ಲಂಕಿಣಿ ಗುಡಿ ಇತ್ತು. ನಮ್ಮಲ್ಲಿ ನಗರ ದೇವತೆ, ಗ್ರಾಮ ದೇವತೆ ಎಂಬ ಕಲ್ಪನೆಯಂತೆ ಅದರೊಳಗಿನ 3ನೇಯ ಕೋಟೆಯಲ್ಲಿ ನಗರ ರಕ್ಷಕ ಸೈನ್ಯಗಳು ಇದ್ದವು. ಅಲ್ಲಲ್ಲಿ ಮನೆಗಳು ಇದ್ದವು. ಅವುಗಳಲ್ಲಿ ವೇದಾಧ್ಯಯನಪರರಾದ ಜಪಶೀಲರಾದ ಬ್ರಹ್ಮರಾಕ್ಷಸರನ್ನು ಮಾರುತಿ ಕಾಣುತ್ತಾನೆ. ಸುಶ್ರಾವ ಜಪತಾಂ ತತ್ರ ಮಂತ್ರಾನ್ ರಕ್ಷೋ ಗ್ರಹೇಶು ವೈ ಸ್ವಾಧ್ಯಾಯ ನಿರತಾಂಶ್ಚೈವ ಯಾತು ಧಾನಾನ್ ದದರ್ಶ ಸಹ. ಸುಂದರಕಾಂಡದ 4ನೇ ಸ್ಕರ್ಗದ 13ನೇ ಶ್ಲೋಕ. ಯಾತು ಎಂದರೆ ಜಾದು, ಮಾಟ, ಮಂತ್ರ, ಮಾಯ ಮಾಡುವ ಅಭಿಚಾರಕ ಪ್ರಯೋಗಶೀಲರಾದ ದುರ್ಬ್ರಾಹ್ಮಣರು ಅವರು. ಹಲವರು ರಾವಣ ಸ್ತೋತ್ರ ಮಾಡುತ್ತಿದ್ದರಂತೆ. ರಾವಣಸ್ತವ ಸಂಯುಕ್ತಾನ್. ಹಲವರು ಗಡ್ಡ, ಮೀಸೆ, ಜಟೆ ಬಿಟ್ಟ ದೀಕ್ಷಿತರು. ಕೆಲವರು ಪೂರ್ತಾಬೋಳಿಸಿದ ಮುಂಡರು. ಗೋಗಳ ಚರ್ಮವನ್ನು ಉಡುತ್ತಿದ್ದ ದುರಾಚಾರಿಗಳು ಬೇರೆಯವರು. ಹೀಗೆ ಈ ರೀತಿಯ ಹಲವು ದುರ್ಬ್ರಾಹ್ಮಣರು ರಾವಣನ ಆಶ್ರಯದಲ್ಲಿದ್ದರು. ಕೆಲವರು ಕೈಯಲ್ಲಿ ದರ್ಭೆಯ ಕಂತೆಗಳನ್ನು ಹಿಡಿದು ಏನೇನೋ ಮಂತ್ರ ಪಠಿಸುತ್ತಾ ನಗರ ರಕ್ಷಣೆಗೆ ಅಭಿಚಾರಿಕ ಮಂತ್ರಗಳನ್ನು ಉಪಯೋಗಿಸುತ್ತಿದ್ದರಂತೆ. ಕೆಲವರು ಅಗ್ನಿಕುಂಡಗಳನ್ನು ಹೊತ್ತು ಊರ ಸುತ್ತ ತಿರುಗುತ್ತಿದ್ದರಂತೆ. ಅಂದರೆ ರಾವಣ ತಾನು ಕೆಟ್ಟುದು ಮಾತ್ರವಲ್ಲದೆ ಲಂಕೆಯ ಬ್ರಾಹ್ಮಣರನ್ನೂ ಕೆಡಿಸಿ ವೇದಗಳನ್ನು ದುರುಪಯೋಗಿಸಿ ಎಲ್ಲವನ್ನೂ ರಾಕ್ಷಸಮಯ ಮಾಡಿದ್ದನೆಂದು ಅರ್ಥ. ಇಂಥ ರಾವಣನಿಗೆ ಹೆಂಡತಿ ಮಂಡೋದರಿ, ತೆಳು ಹೊಟ್ಟೆಯವಳು ಎಂದರ್ಥ. ಇವಳು ಮಾಯಾಸುರನ ಮಗಳಂತೆ. ಈ ಮಯ ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ರಾಕ್ಷಸ ಅರಸನಾಗಿದ್ದು ಮಾಯಾವಿ ಎಂಬುವನು ಅವನ ಮೊದಲ ಮಗನಾಗಿದ್ದ. ದುಂದುಭಿ ಎಂಬುವನು 2ನೇಯ ಮಗ. ಮಂಡೋದರಿಯು 3ನೇಯವಳು. ಮಯಾಸುರನ ಧ್ವಜದ ಚಿಹ್ನೆ ಎಮ್ಮೆ. ಅದರಿಂದ ಅವನ ರಾಜ್ಯಕ್ಕೆ ಮಹಿಷ ಪ್ರಾಂತ್ಯವೆಂಬ ಹೆಸರಿದ್ದಿತು. ಕಿಷ್ಕಿಂಧೆಯ ವಾನರರಿಗೂ ಇವರಿಗೂ ಅನಾದಿ ಕಾಲದ ವೈರವಿತ್ತು. ಕಿಷ್ಕಿಂಧೆಯು ಮತಂಗವನವೆನಿಸಿ ಅಲ್ಲಿಯ ಅರಸರು ಜನರು ತಮ್ಮನ್ನು ವಾನರರೆಂದು ಹೇಳಿಕೊಳ್ಳುತ್ತಿದ್ದರು. ಅವರ ಚಿಹ್ನೆ ಆನೆ. ಇವೆಲ್ಲ ಸೇರಿ ಈಗ ಕರ್ನಾಟಕ ಆಗಿದೆ. ರಾವಣನೊಡನೆ ಹೀಗೆ ಕರ್ನಾಟಕಕ್ಕೆ ಕೌಟುಂಬಿಕ ಸಂಬಂಧವಿದ್ದಿತೆಂಬುದು ಹೆಮ್ಮೆಯಾದರೆ ಹೇಳಿಕೊಳ್ಳಬಹುದು. ಮಾಯಾವಿಯೂ ದುಂದುಭಿಯೂ ಎಮ್ಮೆ ವೇಷ ಧರಿಸಿ ಬಂದು ವಾಲಿಯನ್ನು ಕೆಣಕಿ ಸತ್ತರು. ಒಂದೇ ಹೆಣ್ಣಿನ ನಿಮಿತ್ತ ಅವರಿವರಲ್ಲಿ ವೈರವಿತ್ತು. ಕಿಷ್ಕಿಂಧ ಕಾಂಡದ 9:4 ಗೋರ ಟೀಕೆಯನ್ನು ನೋಡಿ. ಇದೆಲ್ಲ ಇಷ್ಟು ಇತಿಹಾಸ ಪ್ರಸಿದ್ಧ. ಇಷ್ಟು ರಾವಣನ ಪೂರ್ವೋತ್ತರ ಹಿನ್ನೆಲೆ ರಾಮಾಯಣದಿಂದಲೇ ತಿಳಿದು ಬರುವುದು. ಇವನಿಗೆ ಪರಸ್ತ್ರೀ ಚಾಪಲ್ಯ ಜಗತ್ ಪ್ರಸಿದ್ಧವಿತ್ತು. ಯಾವ ಸುಲ್ತಾನನೂ ಇಷ್ಟು ಸ್ತ್ರೀಯರನ್ನು ಹೀಗೆ ಕೂಡಿ ಹಾಕಿ ಅನುಭವಿಸಲಿಲ್ಲ. ಶೂರ್ಪಣಖೆಯು ರಾಮನ ಮೇಲೆ ಅತಿಕ್ರಮಿಸಿ ಮೂಗು ಕೊಯ್ಯಿಸಿಕೊಂಡು ಕರದೂಷಣರನ್ನು ಎತ್ತಿ ಕಟ್ಟಿ ಜನಸ್ಥಾನವನ್ನೆಲ್ಲ ಹತಸ್ಥಾನವನ್ನಾಗಿಸಿದ ಮೇಲೆ ಅವಳು ರಾವಣನಿಗೆ ಚಾಡಿ ಹೇಳುವ ಮೊದಲೇ ಆ ಕಂಪನನೆಂಬುವನು ಆ ಕೆಲಸ ಮಾಡಿದ್ದ. ಇವನು ಸ್ತ್ರೀವೇಷ ಹಾಕಿ ರಾಮನಿಂದ ಹೇಗೋ ತಪ್ಪಿಸಿಕೊಂಡು ಹೋದವನು. ರಾಮ ಪರಾಕ್ರಮವನ್ನು ರಾವಣ ಮೊದಲು ಹೇಳಿದ್ದು ಇವನ ಬಾಯಿಂದಲೇ. ರಾಮನ ಧನುರ್ಬಾಣ ಪ್ರಾವೀಣ್ಯವನ್ನು ಇವನಂತೆ ವರ್ಣಿಸಿದವರು ರಾಮಾಯಣದಲ್ಲಿ ಬೇರಾರೂ ಇಲ್ಲ. ಕಥೆಯೆಲ್ಲ ಹೇಳಿ ಇವನು ರಾವಣನಿಗೆ ಕೊಟ್ಟ ಉಪದೇಶವೆಂದರೆ
ಇಂಥ ರಾಮನನ್ನು ನೀನು ನೇರವಾಗಿ ಯುದ್ಧದಲ್ಲಿ ಎದುರಿಸಲಾರೆ. ಅವನನ್ನು ವಂಚಿಸಿ ಸೀತೆಯನ್ನು ಕದ್ದುತ್ತಾ ರಾಮ ಆಗ ಅವಳನ್ನು ಬಿಟ್ಟಿರದೆ ತಾನೇ ಸಾಯುತ್ತಾನೆ ಎಂದು. ಇಲ್ಲಿ ಪ್ರಮಥ್ಯ ಎಂಬ ಅವನ ಉಪದೇಶಕ್ಕೆ ವಂಚಯಿತ್ವ ಎಂದು ವ್ಯಾಖ್ಯಾನ. ರಾವಣ ದೊರೆಯ ಸ್ತ್ರೀ ಚಾಪಲ್ಯ ಪ್ರಸಿದ್ಧವಿದ್ದೇ ಅವನ ಅನುಚರ ಇಂಥ ಉಪದೇಶ ಕೊಟ್ಟ. ಒಡನೆಯೇ ರಾವಣ ಮಾರೀಚನ ಸಹಾಯ ಕೇಳಲು ಅವನ ಬಳಿ ಹೋಗುತ್ತಾನೆ. ಹಿಂದೆ ಮುಂದೆ ವಿಚಾರಿಸಲಿಲ್ಲ, ಮಂತ್ರಿಗಳನ್ನು ಕೇಳಲಿಲ್ಲ. ಅವನ ದರ್ಬಾರಿನ ನಿರ್ಣಯಗಳ ವೈಖರಿಗೆ ಇದು ಉದಾಹರಣೆ. ಮಾರೀಚ ಆ ವೇಳೆಯಲ್ಲಿ ಋಷಿಯಾಗಲು ಹೊರಟಿದ್ದ. ಅವನ ಬುದ್ಧಿ ಮಾತಿನಿಂದ ಅಂದು ರಾವಣ ಲಂಕೆಗೆ ಹಿಂತಿರುಗಿದ್ದು ಒಂದು ಆಶ್ಚರ್ಯ. ಮರುದಿನ ಶೂರ್ಪಣಖಿ ಹಾಜರಾಗಿ ರಾವಣನ ಕಾಮವನ್ನು ಮತ್ತೆ ಕೆರಳಿಸಿ ದುಷ್ಕಾರ್ಯಕ್ಕೆ ಪ್ರೋತ್ಸಾಹಿಸುತ್ತಾಳೆ. ಅವನನ್ನು ಹೇಡಿ ಎಂದು ಹೀಯಾಳಿಸುತ್ತಾಳೆ. ರಾವಣನ ಬುದ್ಧಿ ಸ್ಥಿರವಿರಲಿಲ್ಲ, ಮೂರ್ಖತನವೂ ಸೇರಿತ್ತು. ಮತ್ತೆ ಮಾರೀಚನ ಬಳಿ ಬರುತ್ತಾನೆ, ಬೆದರಿಸುತ್ತಾನೆ, ಮಾಯಾ ಜಿಂಕೆಯ ವೇಷ ಹಾಕಿಸುತ್ತಾನೆ. ಮುಂದಿನ ಕಥೆ ತಿಳಿದಿದೆ. ರಾವಣ ಯುದ್ಧದಲ್ಲಿ ಅಷ್ಟಿಷ್ಟು ಶೂರನಿದ್ದರೂ ಅವನ ಮಾಯಾತಂತ್ರವನ್ನು ನಂಬಿದ್ದಂತೆ ಕ್ಷತ್ರವಿದ್ಯೆಯನ್ನು ಅವನು ನಂಬಲಿಲ್ಲ. ಸೀತೆಗೆ ಮೊದಲ ದಿನವೇ ಮಾಯಾ ರಾಮ ಶಿರಸ್ಸನ್ನು ತೋರಿಸಿದ್ದು ನೆನಪಿರಲಿ. ಇವನ ಮಗನೂ ಅಷ್ಟೇ. ನಿಕುಂಭಿಲ ಯಾಗವನ್ನು ನಂಬಿ ಅವನೂ ಸತ್ತ. ಅಸ್ತ್ರ ಪ್ರಯೋಗಗಳಲ್ಲಿಯೂ ಈ ರಾಕ್ಷಸರು ಕುಶಲರಿರಲಿಲ್ಲ. ಬ್ರಹ್ಮಾಸ್ತ್ರವನ್ನೂ ಮೊದಲೇ ಪ್ರಯೋಗಿಸುವ ಚಟ, ಅದರ ಬೆಲೆ ತಿಳಿಯದ ದಡ್ಡರು. ಅಕಾರ್ಯ ಸಮರ್ಥನೆಗೆ ನೇರ ಯುದ್ಧ ಹೇಗೆ ಸಾಧಕವಾಗಬೇಕು? ಕುಟಿಲತೆಗೆ ಮಾಯೆಯೇ ಸಹಕಾರಿಯಲ್ಲವೇ? ರಾವಣ ಸ್ವಾರ್ಥಿಯೂ ಆಗಿದ್ದ. ತನ್ನ ರಕ್ಷಣೆಗೆ ಯಾರನ್ನೂ ಬಲಿಕೊಡಲು ಸಿದ್ಧನಿದ್ದು ರಾಕ್ಷಸ ಶಬ್ದಾರ್ಥಕ್ಕೆ ಇವನೇ ಉತ್ತಮ ವ್ಯಾಖ್ಯಾನವೂ ಆಗಿದ್ದನೆಂದು ರಾಮಾಯಣ ತೋರಿಸುತ್ತದೆ. ಮೊದಲ ಮಾಯಾತಂತ್ರ ವಿಫಲವಾದಾಗ ತಾನೇ ರಾಮನೆದುರು ಯುದ್ಧಕ್ಕೆ ಬರುತ್ತಾನೆ. ಆ ವೇಳೆಗಾಗಲೇ ರಾವಣ ಪ್ರಹಸ್ತನೆಂಬ ಪ್ರಧಾನ ಸೇನಾಪತಿಯನ್ನೂ ಇತರ ಮುಖ್ಯರನ್ನೂ ಬಲಿಕೊಟ್ಟಾಗಿತ್ತು. ರಾವಣ ಕಣ್ಣಿಗೆ ಅವನು ಬಿದ್ದಾಗ ರಾಮನಿಗೆ ಆಶ್ಚರ್ಯ. ಎಂಥ ತೇಜಸ್ವಿ, ಎಂಥ ರೂಪಸಂಪತ್ತಿ, ಇಂಥವನು ಪಾಪಿಯಾಗುವುದೇ ಎಂದು ಉದ್ಗರಿಸುತ್ತಾನೆ. ಅಹೋ ದೀಪ್ತೋ ಮಹಾತೇಜ ರಾವಣೋ ರಾಕ್ಷಸೇಶ್ವರ ಆದಿತ್ಯ ಇವ ದುಷ್ಟ್ರೇಕ್ಷೋ ರಶ್ಮಿಭಿರ್ಭಾತಿ ರಾವಣಃ ಸುವ್ಯಕ್ತಂ ಲಕ್ಷಯೇ ಹಸ್ಯ ರೂಪಂ ತೇಜಸ್ಯ ಮಾವೃತಂ ದೇವದಾನವ ವೀರಾಣಾಂ ದುಪು ನೈರ್ವಂ ವಿಧೋ ಭವೇತ್. ದಿಷ್ಣಾಯ ಮಧ್ಯಂ ಪಾಪಾತ್ಮ. ಯುದ್ಧಕಾಂಡದ 59ನೇ ಸರ್ಗ 27ರಿಂದ 29ನೇ ಶ್ಲೋಕ. ರಾವಣನನ್ನು ಮೊದಲು ಕಂಡ ಮಾರುತಿಯ ಉದ್ಗಾರವೂ ಇದೇ ಆಗಿತ್ತು. ಅಹೋ ಮಹೋ ಧೈರ್ಯಂ, ಅಹೋ ಸತ್ವ ಮಹೋದ್ಯುತಿ, ಅಹೋ ರಾಕ್ಷಸರಾಜಸ್ಯ ಸರ್ವಲಕ್ಷಣಯುಕ್ತತಾ, ಯದ್ಯಧರ್ಮೋ ನ ಬಲವಾನ್ ಸ್ಯಾದ್ಯಯಂ ರಾಕ್ಷಸೇಶ್ವರಃ, ಸಾಧ್ಯಯಂ ಸುರಲೋಕಸ್ಯ ಸಶಕ್ರಸ್ಯಾಪಿ ರಕ್ಷಿತ ಅಸ್ಯ ಕ್ರೂರೈ ನೃಶಂಸೈ ಚ ಕರ್ಮಭಿ ಲೋಕಕುಕುತ್ಸೈ ತೇನ ಬಿಭ್ಯತಿ ಖಲ್ವಸ್ಮ ಲೋಕ ಸಾಮರದಾನವ. ಯುದ್ಧಕಾಂಡದ 49ನೇ ಸರ್ಗ 17ರಿಂದ 19ನೇ ಶ್ಲೋಕ. ಏನು ರೂಪ, ಏನು ಧೈರ್ಯ, ಏನು ಕಾಂತಿ, ಏನು ಶಕ್ತಿ! ರಾಜನ ಎಲ್ಲ ಲಕ್ಷಣಗಳೂ ಇವನಲ್ಲಿದ್ದು ವ್ಯರ್ಥ. ಅಧರ್ಮವು ಇವನಲ್ಲಿ ಬಲವಾಗಿ ಬೇರೂರಿಲ್ಲದಿದ್ದರೆ ಇವನು ಇಂದ್ರನನ್ನೂ ರಕ್ಷಿಸಬಲ್ಲವನಾಗುತ್ತಿದ್ದನೇನೋ. ಇವನ ಕಾರುಣ ಶೂನ್ಯ ಕರ್ಮಗಳಿಂದ, ಲೋಕನಿಂದಿತ ವ್ಯಾಪಾರಗಳಿಂದ ಸಕಲ ಲೋಕಗಳೂ ದೇವದಾನವರು ಅಂಜುವಂತಾಗಿದೆ. ವಾಲ್ಮೀಕಿ ಮುನಿವರ ರಾವಣನ ನೈಜ ಚಿತ್ರಣದಲ್ಲಿ ಇವನಿಗೇನು ಅನ್ಯಾಯ ಮಾಡಿದ? ಸರ್ವೋದಯ ತತ್ವದ ಟಿಪ್ಪಣಿಯಲ್ಲಿ ಇಷ್ಟು ಚಿತ್ರಣ, ಇಷ್ಟು ಕನಿಕರ, ಇಂಥವನೂ ಹೀಗಾದನೆಂಬ ವ್ಯಥೆ ಸಾಕಾಗದೆ ಕವಿಗಳು ಪರನಾರಿ ಸಹೋದರನನ್ನಾಗಿ ತಿರುಚಲು ಯತ್ನಿಸುವುದೇಕೆ? ಇದರಿಂದ ಸಾಧನೆಯಾದರೂ ಏನು? ಅಂದಿನ ಯುದ್ಧದಲ್ಲಿ ರಾವಣ ಸೋತ, ಸಾಯುವುದರಲ್ಲೂ ಇದ್ದು ರಾಮನ ನಿರ್ಹೇತುಕ ಕೃಪೆಗೆ ಪಾತ್ರನಾಗಿ ಜೀವ ಉಳಿಸಿಕೊಂಡೂ ಬಂದ. ರಾಮ ಕೊಟ್ಟ ಭಿಕ್ಷೆ
ಅದು ಅಂದಿನ ಯುದ್ಧದಲ್ಲಿ ಆಂಜನೇಯನಿಂದಲೂ ಅಪೂರ್ವ ಮುಷ್ಟಿ ಪ್ರಹಾರದ ಏಟು ತಿಂದು ಜರ್ಝರಿತನಾಗಿ ಭೇಷ್ ಎಂದು ಬಂದಿದ್ದ. ರಾವಣನ ರಥ ಪುಡಿ ಪುಡಿಯಾಗಿ ಕುದುರೆಗಳು ಸತ್ತು, ಸಾರಥಿಯೂ ಸತ್ತು, ಕಿರೀಟಿ ಕವಚ ಆಯುಧ ಎಲ್ಲ ಹೋಗಿ ರಾಮಬಾಣದ ಸವಿಯನ್ನು ಉಂಡ ರಾವಣ ಇನ್ನು ಬದುಕದೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕಿತ್ತು. ಇಂದ್ರನ ವಜ್ರಾಯುಧದ ಏಟಿಗೂ ಕ್ಷೋಭೆಗೊಳ್ಳದವನು, ವಿಚಲಿತನಾಗದವನು ರಾಮಬಾಣಕ್ಕೆ ತತ್ತರಿಸಿ ಹೋದನಂತೆ. ಯುದ್ಧಕಾಂಡದ 59ನೇ ಸರ್ಗ 139ನೇ ಶ್ಲೋಕ. ಬ್ರಹ್ಮದಂಡ ಪ್ರಕಾಶಾನಾಂ ವಿದ್ವತ್ ಸದೃಶ ವರ್ಚಸಾಂ ಸ್ಮರನ್ ರಾಘವ ಬಾಣಾನಾಂ ವಿವತ್ಯೆ ರಾಕ್ಷಸೇಶ್ವರಃ. 60ನೇ ಸರ್ಗ 3ನೇ ಶ್ಲೋಕ. ರಾವಣನ ಪಾತ್ರದ ಪರಿಚಯವನ್ನು ಇವತ್ತಿನ ಭಾಗವನ್ನು ಇಲ್ಲಿಗೆ ಮುಕ್ತಾಯ ಹಾಡಿ ನಾಳಿನ ಭಾಗದಲ್ಲಿ ಮುಂದುವರೆದದ್ದನ್ನು ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.